ತುಂಬ ಟೇಸ್ಟಿಯಾಗಿರೋಂಥ ಒಂದು ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ಹಾಗೆ 2 ಗೆಡ್ಡೆ ಈರುಳ್ಳಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪಿದೆ. ಇಷ್ಟೆಲ್ಲನೂ ಹಸಿದಾಗಿಯೇ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಏನೋ ಟೈಮ್ ಇತ್ತು ಅಂದರೆ ಡ್ರೈ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಂಡು ಕೂಡ ಪೇಸ್ಟ್ ಮಾಡ್ಕೊಳ್ಬೋದು. ಎರಡೂ ಚೆನ್ನಾಗಿರುತ್ತೆ. ನಾನೀಗ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ನಾವು ಇದನ್ನು ಚಿಕನ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ಅಂತೇಳಿ ನೆನೆಸಿಟ್ಕೋಬೇಕಾಗತ್ತೆ. ನಾವು ರುಬ್ಬಿರೋಂಥ ಪೇಸ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಧನಿಯಾದ ಪುಡಿ, ಸ್ವಲ್ಪ ರೋಸ್ಟೆಡ್ ಜೀರಿಗೆ ಪುಡಿ, ಸ್ವಲ್ಪ ಹಳದಿ ಪುಡಿ ಇಷ್ಟನ್ನು ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ನೀರು ಹಾಕ್ದಂಗೆ ಇದನ್ನು ನೀಟಾಗಿ ಕಲಸಿಡೋಣ. ಮೊಸರು ಬೇಕಾಗುತ್ತೆ, ಒಂದು 3 ಟೇಬಲ್ ಸ್ಪೂನಷ್ಟು. ನಿಮಗೆ ಗ್ರೇವಿ ರೀತಿ ಮಾಡ್ತಾರಿಂದ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ಆದಷ್ಟು ತುಂಬ ಹುಳಿ ಮೊಸರು ಹಾಕಬೇಡಿ, ಫ್ರೆಶ್ ಮೊಸರನ್ನ ಹಾಕ್ಕೊಳ್ಳಿ. ನಾವು ಸ್ವಲ್ಪ ನೀರನ್ನ ಮಿಕ್ಸಿ ಜಾರೆಲ್ಲ ತೊಳೆದು ಕೊನೆಯಲ್ಲಿ ಹಾಕ್ಕೊಳ್ತೀವಿ. ಗ್ರೇವಿ ಎಷ್ಟು ಅದಕ್ಕೆ ಬೇಕೋ ನೋಡ್ಕೊಳ್ಳಿ, ಇಲ್ಲಾಂದರೆ ಡ್ರೈ ಆಗಿ ಕೂಡ ಇದನ್ನು ಮಾಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ನೆನೆದಿಕ್ಕೆ ಬಿಡಬೇಕಾಗುತ್ತೆ. ಟೈಮ್ ಇತ್ತು ಅಂದರೆ 1-2 ಗಂಟೆ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಚಿಕನ್ ತಂದು ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಕೂಡ ಈ ರೀತಿ ಜಸ್ಟ್ ಒಂದು ಮಸಾಲೆನ ರುಬ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಈ ರೀತಿ ಕಲಸಿಟ್ಟರೆ ಒಂದು 2 ಡೇಸ್ ಇಟ್ಟರು ಕೂಡ ತುಂಬ ರುಚಿಯಾಗಿ ಇರುತ್ತೆ. ನಾವು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಸೋಂಪು ಒಂದು ಅರ್ಧ ಸ್ಪೂನಷ್ಟು, ಚಕ್ಕೆ, ಲವಂಗ, 2 ಏಲಕ್ಕಿ ತೊಗೊಂಡು ಫ್ರೈ ಮಾಡೋಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ಹಸಿಮೆಣಸಿನ್ಕಾಯಿನ ಈ ರೀತಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಖಾರ ಇದೆ ಹಸಿಮೆಣಸಿನ್ಕಾಯಿ ಅಂದರೆ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಕೋಣ, ಅದು ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳುತ್ತೆ. ನಂತರ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡು 2 ನಿಮಿಷ ಐ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಪೌಡ್ರೆಲ್ಲ ಹಾಕಿರೋದ್ರಿಂದ. ಚಿಕನ್ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಸಿಮ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮ್ನಲ್ಲೇ ಚಿಕನ್ ಬೇಯೋಷ್ಟು ಬೇಯಿಸ್ಕೋಬೇಕಾಗತ್ತೆ. ನಿಮಗೇನೋ ಡ್ರೈ ಆಯಿತು, ತಳ ಹಿಡೀತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನಕಾಯಿ ಮತ್ತು ಗೋಡಂಬಿನ ರುಬ್ಬೋದಕ್ಕೆ ಹಾಕಿದ್ದೀನಿ. ತೆಂಗಿನಕಾಯಿ ಮತ್ತು ಗಸಗಸೆನ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ತೆಂಗಿನಕಾಯಿ ಮತ್ತು ಗಸಗಸೆ ರುಬ್ಬಿದ್ದೀರಲ್ಲ, ಆ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ. ನೀವು ಯಾವುದಕ್ಕೆ ಬೇಕಾದ್ರೂ ಸೈಡ್ ಡಿಶ್ ಆಗಿ ಇದನ್ನು ಉಪಯೋಗಿಸ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಉಪ್ಪು ಖಾರ ಒಂದು ಸಲ ಟೇಸ್ಟ್ ನೋಡಿ ಸರ್ವ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.